ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಪ್ಪ, ಆ ಮನೆಯವರಿಂದ ನನಗೇನು ತೊಂದರೆ ಆಗಲ್ಲ. ನನ್ನ ಮೈ ಮೇಲೆ ಒಂದೇ ಒಂದು ಗೀಟ್ ಬಿದ್ದರೂ ಅವರಿಗೆ ರಿಸ್ಕ್ ಅಂತಾಳೆ ಭಾರ್ಗವಿ. ಆ ಗೀಟ್ ಕೂಡ ನನ್ನ ದಾಟಿ ಹೋಗಬೇಕಲ್ವಾ? ನಾನು ನಿಮ್ಮನ್ನು ರೆಪ್ಪೆ ಥರ ನೋಡ್ಕೋತೀನಿ. ಇಷ್ಟು ದಿನ ಗೊತ್ತಿಲ್ಲದೆ ತಪ್ಪು ನಡೆದಿದೆ. ಇನ್ನು ಮುಂದೆ ತಪ್ಪು ನಡೆಯೋಕ್ಕೆ ನಾನು ಅವಕಾಶ ಕೊಡಲ್ಲ ಭಾರ್ಗವಿ. ಮನೆಗೆ ಹೋಗೋಣವಾ ಅಂತಾನೆ ಅರ್ಜುನ್. ಇಲ್ಲ ಅಳಿಯಂದ್ರೆ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಒಂದೆರಡು ದಿನ ಇಬ್ಬರು ಇದ್ಬಿಟ್ಟು ಹೋಗಿ ಅಂತಾರೆ ಪೂರ್ಣಿಮಾ. ಕೇಸ್ ಇನ್ನು ಮುಗ್ದಿಲ್ಲ ಅಮ್ಮ, ಇನ್ನೊಂದಿಷ್ಟು ಕರ್ತವ್ಯಗಳು ಬಾಕಿ ಇದೆ. ಕೇಸ್ ಮಧ್ಯೆ ಕಳೆದು ಹೋಗಿರೋ ಆ ಒಂದು ಸತ್ಯನ ನಾನು ಹುಡುಕಬೇಕು. ಈಗ ನಾನು ಅರ್ಜುನ್ ಜೊತೆ ಹೋಗೋದೇ ಒಳ್ಳೆಯದು ಅಂತಾಳೆ ಭಾರ್ಗವಿ. ಆಗ ರವಿ ಭಾರ್ಗವಿ ಕೈನ ಅರ್ಜುನ್ ಕೈ ಮೇಲಿಟ್ಟು, ನಿನ್ನನ್ನು ನಂಬಿ ಕಳಿಸ್ಕೊತಾ ಇದ್ದೀನಿ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊ ಅಂತಾರೆ ರವಿ. ಮಾವ, ನೀವೇನೂ ಚಿಂತೆ ಮಾಡಬೇಡಿ, ಭಾರ್ಗವಿಗೆ ಕಾವಲಾಗಿ ನಾನಿರ್ತೀನಿ, ಕಳಿಸ್ಕೊಡಿ ಅಂತಾನೆ ಅರ್ಜುನ್. ಮಾವ ಆಶೀರ್ವಾದ ಮಾಡಿ ಅಂತ ಅತ್ತೆ ಮಾವನಿಗೆ ನಮಸ್ಕಾರ ಮಾಡ್ತಾರೆ ಇಬ್ಬರು. ಅಪ್ಪ ಅಮ್ಮ ಬರ್ತೀನಿ, ಅತ್ತೆ ಬರ್ತೀನಿ ಅಂತ ಭಾರ್ಗವಿ ಅರ್ಜುನ್ ಜೊತೆ ಹೊರಡ್ತಾಳೆ. ಅರ್ಜುನ್ ಭಾರ್ಗವಿ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ. ಈಚೆ ಬೃಂದಾ ಚರಣ್ ಫೋನ್ ನೋಡುವಾಗ ಬಂದು ಅವ್ನ ಫೋನ್ನ ಕಸ್ಕೋತಾಳೆ. ಕೊಡು ಬೃಂದಾ ನನ್ನ ಫೋನ್ನ ಅಂತಾನೆ ಚರಣ್. 3 ಹೊತ್ತು ಫೋನ್ ನೋಡ್ತಾ ಇರ್ತೀಯ, ಬಾ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತಾಳೆ ಬೃಂದಾ. ನನಗಿಷ್ಟ ಇಲ್ಲ, ಬಿಡು ನನ್ನ ಕೈನ ಅಂತಾನೆ ಚರಣ್. ಬಾ ಚರಣ್ ಹೋಗೋಣ ಅಂತ ಅವನ ಕೈನ ಎಳಿತಾಳೆ ಬೃಂದಾ. ಫೋರ್ಸ್ ಮಾಡಬೇಡ ಅಂತಾನೆ ಚರಣ್. ಆಗ ಅರ್ಜುನ್ ಬಂದು ಅವರನ್ನು ನೋಡಿ ನಗ್ತಾನೆ. ವಕೀಲ್ ಸಾಹೇಬ ಬಂದ, ಸದ್ಯ ಆ ಕಿರಾತಕ್ಕೆ ಬಂದಿಲ್ವಲ್ಲ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಆಗ ಭಾರ್ಗವಿ ಬರ್ತಾಳೆ. ಭಾರ್ಗವಿ ಅಂತಾನೆ ಚರಣ್. ಅರ್ಜುನ್, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋ ಸಿಟ್ಟಲ್ಲಿ ಎಲ್ಲಿ ನೀನು ಭಾರ್ಗವಿಯವರನ್ನು ಬಿಟ್ಟು ಬರ್ತೀಯೋ ಅಂತ ನಾನು ಹೆದರಿದ್ದೆ ಅರ್ಜುನ್. ನಿನ್ನ ಹೆಂಡ್ತಿನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ನಿಂತಿಯಲ್ಲ, ರಿಯಲಿ ಪ್ರೌಡ್ ಆಫ್ ಯು ಕಣೋ. ನೀವಿಬ್ಬರು ಜೊತೆಯಾಗಿ ಬಂದಿದ್ದು ಯಾರಿಗೆ ಖುಷಿಯಾಯಿತೋ ಇಲ್ವೋ, ನನಗಂತೂ ಖುಷಿಯಾಯಿತು. ಬೃಂದಾ, ನಿನ್ನ ತಂಗಿ ವಾಪಸ್ ಬಂದಿದ್ದಾಳೆ, ಅರ್ಜುನ್ ಹೆಂಡ್ತಿ ಬಂದಿದ್ದಾಳೆ, ಒಳಗಡೆ ಕರ್ಕೊಂಡು ಹೋಗು ಅಂತಾನೆ ಚರಣ್. ಭಾರ್ಗವಿ, ಯಾಕೆ ಇನ್ನೂ ಅಲ್ಲೇ ನಿಂತಿದ್ಯಾ, ಹೋಗು ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಅಂತಾಳೆ ಬೃಂದಾ. ಆಗ ವಂದನ ಬಂದು, ಅರ್ಜುನ್ ಇಷ್ಟೆಲ್ಲ ಆದಮೇಲೂ ಇವಳನ್ನು ಮನೆಗೆ ಕರ್ಕೊಂಡು ಬಂದಿದ್ಯಾ, ಇವಳಿಂದ ನನ್ನ ಫ್ಯಾಮಿಲಿ ಎಷ್ಟು ಸಫರ್ ಆಗಿದೆ ಅಂತ ಗೊತ್ತಾ ನಿನಗೆ? ನೋ ಅರ್ಜುನ್, ಐ ಕಾಂಟ್ ಆಕ್ಸೆಪ್ಟ್ ದಿಸ್. ಇವಳು ನಾನು ಒಂದೇ ಮನೆಯಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ. ಹೌದಾ, ನನಗೂ ಸಾಧ್ಯ ಇಲ್ಲ, ಹೊರಟ್ಬಿಡು ಅಂತಾಳೆ ಭಾರ್ಗವಿ. ನಾನು ಯಾಕೆ ಆಚೆ ಹೋಗಬೇಕು, ನೀನು ಆಚೆ ಹೋಗಬೇಕು ಅಂತಾಳೆ ವಂದನ. ಮನೆ ಅತಿಥಿಯಾಗಿ ಬಂದಿರೋ ನಿನಗೆ ಇಷ್ಟು ಕೊಬ್ಬಿರಬೇಕಾದ್ರೆ ಈ ಮನೆ ಸೊಸೆ ನಾನು, ನನಗೆ ಎಷ್ಟು ಕೊಬ್ಬಿರಬೇಡ. ನನ್ನನ್ನು ಆಚೆ ಹೋಗಿ ಅನ್ನೋಕ್ಕೆ ನೀನು ಯಾರೇ? ಇದು ನನ್ನ ಮನೆ, ನನ್ನ ಗಂಡನ ಮನೆ, ನೋಡಿದ್ಯಾ ಅಂತಾಳೆ ಭಾರ್ಗವಿ. ಅದೆಷ್ಟು ಮಾತಾಡ್ತಿದ್ದಾಳೆ, ಇದೆಲ್ಲ ಮಾತಾಡೋಕ್ಕೆ ಕಾರಣ ನೀನು. ಏನು ಅರ್ಜುನ್, ನೀನು ಮಾವ ಎಷ್ಟು ಬೇಡ್ಕೊಂಡ್ರು ಲಾಯರ್ ವೃತ್ತಿನ ಕಂಟಿನ್ಯೂ ಮಾಡು ಅಂತ, ಅದನ್ನು ಯಾವುದನ್ನು ಒಪ್ಪದೇ ಇರೋ ನೀನು ಈ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗೋಕ್ಕೆ ಒಪ್ಕೊಂಡ್ಯಾ ಅಂತಾಳೆ ವಂದನ. ಅವರು ಕ್ರಿಮಿನಲ್ ಅಲ್ಲ, ನನ್ನ ಹೆಂಡ್ತಿ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ಇಷ್ಟು ವರ್ಷ ನಾನು ಈ ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಎರಡೂ ಬಂದಿರಲಿಲ್ಲ, ಆದರೆ ಇವಾಗ ಬಂದಿದೆ ಅಂತಾನೆ ಅರ್ಜುನ್. ಅಂದರೆ ನಿನಗೆ ನಿನ್ನ ಡ್ಯಾಡ್ಗಿಂತ ಮೊನ್ನೆ ಬಂದಿರೋ ಆ ಭಾರ್ಗವಿನೇ ಹೆಚ್ಚಾಗ್ಬಿಟ್ಲಾ ಅಂತಾಳೆ ವಂದನ. ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋ ಪ್ರಶ್ನೆ ಬಂದಿಲ್ಲ ವಂದನ. ನೋಡು, ನಾನು ಡ್ಯಾಡ್ ವಿರುದ್ಧ ಹೊರಟಿಲ್ಲ, ಸತ್ಯದ ಪರ ನಿಂತಿದ್ದೀನಿ ಅಷ್ಟೇ. ಭಾರ್ಗವಿಯವರೇ ಬನ್ನಿ ಅಂತ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅರ್ಜುನ್. ಈಚೆ ರವಿ ಪೂರ್ಣಿಮಾ ಕೂತಿರ್ತಾರೆ. ಕಲ್ಪನಾ ಅವರಿಗೆ ಕಾಫಿ ಕೊಟ್ಟು ತಾನು ಕೂತ್ಕೋತಾರೆ. ಅವ್ರು ರಾತ್ರಿ ಪೂರ್ತಿ ಇರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪೂರ್ಣಿ, ಎಲ್ಲೋ ಅವನು ನನ್ನ ನಂಬಿಸೋಕ್ಕೋಸ್ಕರ ಹೇಳ್ತಿದ್ದಾನೆ ಅಂದ್ಕೊಂಡಿದ್ದೆ ಅಂತಾರೆ ರವಿ. ಅಷ್ಟು ಪ್ರೀತಿ ಇಲ್ಲದೆ ಇದ್ದರೆ ಅವರು ನಮ್ಮ ಭಾರ್ಗವಿನ ಮದುವೆ ಮಾಡ್ಕೊತಾ ಇದ್ನ. ಏನೇ ಆದರೂ ಮಗ ಅಪ್ಪನ ತರಹ ಅಲ್ಲ ಬಿಡಿ ಅಂತಾರೆ ಪೂರ್ಣಿಮಾ. ಅಲ್ಲ, ಇಷ್ಟು ಪ್ರೀತಿ ಇದ್ದರೂ ಅವರಿಬ್ಬರ ನಡುವೆ ಯಾಕೆ ಬಿರುಕು ಬಂತು, ಹೇಗೆ ಅಂತಾರೆ ರವಿ. ಚುಚ್ಚುತ್ತಾ ಇರೋ ಸೂಜಿನ ಕೈಯಲ್ಲೇ ಹಿಡ್ಕೊಂಡು ಊರು ತುಂಬ ಹುಡುಕ್ತಿದ್ದೀವಿ, ಬೃಂದನೂ ಅದೇ ಮನೆಯಲ್ಲಿ ಇದ್ದಾಳೆ ಅಣ್ಣ ಅನ್ನೋದನ್ನು ಮರ್ತುಬಿಟ್ಯಾ? ದೂರದಲ್ಲಿದ್ದಾಗಲೇ ಬಿಡದೇ ಇರೋಳು ಇನ್ನು ಒಂದೇ ಮನೆಯಲ್ಲಿ ಅವಳನ್ನು ನೆಮ್ಮದಿಯಾಗಿರೋಕೆ ಬಿಡ್ತಾಳ? ಮತ್ತೆ ಅದೇ ಅವಳ ಹಳೆ ಚಾಳೆನ ಶುರು ಮಾಡ್ಕೊಂಡಿರ್ತಾಳೆ ಅಂತಾರೆ ಕಲ್ಪನಾ. ಹೌದು ಕಲ್ಪನಾ, ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಅವತ್ತು ಬೃಂದ ಫೋನ್ ಮಾಡಿ ಹೇಳಿದ್ದೆಲ್ಲ ಸುಳ್ಳು ಅನ್ನಿಸ್ತಿದೆ ನನಗೆ. ಅರ್ಜುನ್ ಭಾರ್ಗವಿನ ನೆಮ್ಮದಿಯಾಗಿರೋಕೆ ಅವಳು ಬಿಡ್ತಾಳ ಅಂತಾರೆ ಪೂರ್ಣಿಮಾ. ಇಷ್ಟು ದಿನ ಬೇರೆ ಕತೆ ಪೂರ್ಣಿ, ಇನ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅಂತ ನನ್ನ ನಂಬಿಕೆ ಅಂತಾರೆ ರವಿ. ಅದು ಹೇಗೆ ಹೇಳ್ತೀರಾ ಅಂತಾರೆ ಪೂರ್ಣಿಮಾ. ಎಲ್ಲ ನಿರ್ಧಾರನೂ ಗಂಡ ಹೆಂಡತಿ ಕೈಯಲ್ಲೇ ಇರಬೇಕು. ಗಂಡ ಹೆಂಡತಿ ಪರವಾಗಿ ಇದ್ದಾಗ ಯಾರೇನೂ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಅವಳನ್ನು ನಮ್ಮದೇ ದೂರ ಇಟ್ಟಿದ್ದ, ಅದಕ್ಕೆ ಎಲ್ಲ ಸಮಸ್ಯೆ. ಇನ್ನು ಮುಂದೆ ಅರ್ಜುನ್ ಭಾರ್ಗವಿ ಜೊತೆ ಇರ್ತಾನೆ, ಸಮಸ್ಯೆ ಎಲ್ಲ ಮಂಜಿನ ಥರ ಕರಗುತ್ತೆ ಅಂತಾರೆ ರವಿ. JP ಮನೇಲೇ ಇದ್ಕೊಂಡು ಅವ್ರ ವಿರುದ್ಧ ಹೋರಾಡೋದು ಸಾಮಾನ್ಯ ಕೆಲಸ ಅಲ್ಲ. ಅರ್ಜುನ್ನ ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ನಾವು ಕಾಯಬೇಕಷ್ಟೆ ಅಂತಾರೆ ಕಲ್ಪನಾ. ಈಚೆ ಕಿಚನ್ನಲ್ಲಿ ಸಂಧ್ಯಾ ಒಂದೊಂದನ್ನೇ
ಥಿಂಗ್ಸನ್ನು ಮೂಸಿ ನೋಡ್ತಾ ಕಾಫಿನ ಕುಡಿತಾ ಇರುವಾಗ ದೂರದಿಂದ ಭಾರ್ಗವಿ ಅವಳನ್ನು ನೋಡಿ ನಮ್ಮ ಸಂಧ್ಯಾಗೆ ಎಡಗೈ ಮುಂದೆ ಆಗಿರಲಿಲ್ಲ ಅಲ್ವಾ ಅಂತ ಯೋಚನೆ ಮಾಡ್ತಾಳೆ. ಆಗ ಭಾರ್ಗವಿ ಸಂಧ್ಯಾ ಸಂಧ್ಯಾ ಅಂತ ಕರಿತಾಳೆ. ಆದರೆ ರಮ್ಯಾ ತಿರುಗೋದಿಲ್ಲ. ಆಮೇಲೆ ನಾನೇ ಸಂಧ್ಯಾ ಅಂತ ತಿರುಗಿ ಅಕ್ಕ ಏನಾದರೂ ಬೇಕಿತ್ತಾ ಅಕ್ಕ ಅಂತಾಳೆ. ಏನು ಸಂಧ್ಯಾ ನೀನು, ನಾನು ನಿಮ್ಮ ಭಾರ್ಗವಿ ಅಕ್ಕ ಬಂದಿದ್ದೀನಿ, ನನ್ನ ಜೊತೆ ಸ್ವಲ್ಪನೂ ಮಾತೇ ಆಡಲ್ಲ ಅಂತಿದ್ಯಲ್ಲ, ಈ ಕೋರ್ಟು ಕಚೇರಿ ಎಲ್ಲ ಬಿಟ್ಟಾಕು ಅಂತ ಅವಳ ಕೈ ಹಿಡ್ಕೊಂಡು ನೀನು ನೋಡಿದೆ, ನಿನ್ನ ಜೊತೆ ಮಾತಾಡಿದೆ, ಅದೆಷ್ಟು ದಿನಗಳಾಗ್ಬಿಟ್ಟಿತ್ತು, ಹೇಗಿದೆಯಾ ಇವಾಗ, ಆರಾಮಾಗಿದೆಯಾ, ಮತ್ತು ಇನ್ನೇನು ಸಮಾಚಾರ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಅಂತಾಳೆ ಭಾರ್ಗವಿ. ಹಾಂ ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾಳೆ ಸಂಧ್ಯಾ. ಅಪ್ಪ ಹುಷಾರಿಲ್ಲದೆ ಹೋಗ್ಬಿಟ್ರು ಅಲ್ವಾ ಸಂಧ್ಯಾ, ಇವಾಗ ಇರೋದು ಅಮ್ಮ ಒಬ್ಬರೇ, ಅಮ್ಮ ಚೆನ್ನಾಗಿದ್ದಾರಾ ಅಂತಾಳೆ ಭಾರ್ಗವಿ. ಹಾಂ ಅಂತ ತಲೆನ ಹಿಡ್ಕೊಂಡು ನನಗೆ ಹಳೇದೆಲ್ಲ ಯಾವುದೂ ಸರಿಯಾಗಿ ನೆನಪಾಗ್ತಿಲ್ಲ ಅಕ್ಕ, ಅಮ್ಮ ತಲೆ ತುಂಬ ನೋವ್ತಿದೆ, ನಾನು ಮಲ್ಕೋತೀನಿ ಅಂತ ಸಂಧ್ಯಾ ಹೋಗುವಾಗ ಸಂಧ್ಯಾ ನಿಂತ್ಕೋ ಅಂದೆ ಅಂತಾಳೆ ಭಾರ್ಗವಿ. ಆಗ ಬೃಂದ ಸಂಧ್ಯೆ ಮುಂದೆ ಬರ್ತಾಳೆ. ಏಯ್ ಯಾಕೆ ಅವಳಿಗೆ ಹಿಂಸೆ ಕೊಡ್ತಿದ್ಯಾ ಅಂತಾಳೆ ಬೃಂದ. ನಾನೇನೇ ಮಾಡಿದೆ ಸಂಧ್ಯಾ, ನನ್ನ ತಂಗಿ ಜೊತೆ ನಾನು ಮಾತಾಡ್ತಿದ್ದೆ ಅಷ್ಟೇ ಅಂತಾಳೆ ಭಾರ್ಗವಿ. ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ ಅಂತಾಳೆ ಬೃಂದ. ಸಂಧ್ಯಾ ಮೇಲೆ ನಿನಗೆ ಯಾವಾಗಿಂದ ಇಷ್ಟೊಂದು ಕಾಳಜಿ ಅಂತಾಳೆ ಭಾರ್ಗವಿ. ಅದೆಲ್ಲ ನಿನಗೆ ಯಾಕೆ, ನೀನು ಅವಳಿಂದ ದೂರ ಇರು ಅಷ್ಟೇ ಅಂತಾಳೆ ಬೃಂದ. ಅದೇ ಯಾಕೆ ಅಂತಾಳೆ ಭಾರ್ಗವಿ. ಅವಳು ಈ ಸ್ಥಿತಿಗೆ ಕಾರಣ ನೀನು, ನಿನ್ನ ಸ್ವಾರ್ಥದಿಂದಾನೇ ಅವಳಿಗೆ ಹೀಗಾಗಿದ್ದು, ಮಾಡೋದೆಲ್ಲ ಮಾಡಿ ಇಲ್ಲಿಗೆ ಬರೋಕೆ ಎಷ್ಟೇ ಧೈರ್ಯ ನಿನಗೆ ಅಂತಾಳೆ ಬೃಂದ. ನನ್ನ ಮನೆಗೆ ನಾನು ಬರೋಕೆ ಧೈರ್ಯ ಯಾಕೆ ಅಂತಾಳೆ ಭಾರ್ಗವಿ. ಇದು ನನ್ನ ಮನೆ, ಈ ಮನೆಯಲ್ಲಿ ನನ್ನ ಅಧಿಕಾರ ಮಾತ್ರ ನಡೆಯೋದು ಅಂತಾಳೆ ಬೃಂದ. ಈ ಅಧಿಕಾರ ಸಂಪತ್ತು ಕುರ್ಚಿ ಎಲ್ಲ ನೀನೇ ಇಟ್ಕೋ, ನಾನು ನನ್ನ ಗಂಡನ ಜೊತೆ ಈ ಮನೇಲಿದ್ದೀನಿ ಅಷ್ಟೇ, ನಿಂದು ಬರೀ ಇದೇ ಆಗೋಯ್ತು ಬೃಂದ. ಭ್ರಮೇಲಿ ಎಷ್ಟು ದಿನ ಬದುಕ್ತಿದ್ಯಾ ನೋಡ್ತಾ ಇರು, ನಿನ್ನ ಆಟನ ಎಲ್ಲರ ಮುಂದೆ ಆದಷ್ಟು ಬೇಗ ಬಯಲು ಮಾಡ್ತೀನಿ, ಆಮೇಲೆ ಅಧಿಕಾರ ಇರಲಿ, ಮನೆಯಲ್ಲಿ ಜಾಗ ಇರುತ್ತೋ ಇಲ್ವೋ ಅಂತಾಳೆ ಬೃಂದ. ಆಹಾಹಾ, ಅಲ್ಲಿವರೆಗೆ ಇವರೇನು ಕಡಲೆಪುರಿ ತಿಂತಿರ್ತಾರಾ ಅಂತ ಸಂಧ್ಯಾ ಕೂಡಲೇ ಹೀಗೆ ಅಕ್ಕ, ಭಾರ್ಗವಿ ಅಕ್ಕ ನನಗೆ ಮೊದಲಿಂದನೂ ಹಿಂಸೆ ಮಾಡ್ತಿದ್ರು, ಆವಾಗೆಲ್ಲ ನನಗೆ ಮಾತಾಡೋಕ್ಕೆ ಧೈರ್ಯನೇ ಬರ್ತಿರ್ಲಿಲ್ಲ, ಅವ್ರು ಹೇಳೋದನ್ನೆಲ್ಲ ಸರಿ ಅಂತ ನಂಬ್ತಿದ್ದೆ ಅಂತಾಳೆ ಸಂಧ್ಯಾ. ಆದಷ್ಟು ಬೇಗ ನಿನ್ನನ್ನು ಜೈಲಿಗೆ ವಾಪಸ್ ಕಳಿಸ್ತೀನಿ ಭಾರ್ಗವಿ, ಅರ್ಜುನ್ ವಂದನ ಮದುವೆ ಮಾಡಿಸಿ ನಿನ್ನ ಜೀವನ ನರಕ ಮಾಡ್ತೀನಿ ಅಂತಾಳೆ ಬೃಂದ. ನಿನಗೆ ತಾಕತ್ತು ಅನ್ನೋದಿದ್ರೆ ಅದೇನು ಮಾಡ್ತೀಯ ಮಾಡ್ಕೊ ಹೋಗು ಅಂತ ಭಾರ್ಗವಿ ಅಲ್ಲಿಂದ ಬರ್ತಾಳೆ. ಈಚೆ ಶ್ರೀಮಂತ ಅರ್ಜುನ ಎತ್ತಿ ತಿರುಗಿಸ್ತಾ ಅಳಿಮಯ್ಯ ಅಂತಾನೆ. ಅಳಿಮಯ್ಯ ಒಂದು ಸ್ಟೆಪ್ ಹಾಕೋಣ ಅಂತ ಸಂತೋಷಕ್ಕೆ ಅಂತ ಸಾಂಗ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾರೆ ಇಬ್ಬರು. ಅಳಿಮಯ್ಯ ಮೆಚ್ಚಿದೆ ಕಣಯ್ಯ, ಇಷ್ಟು ದಿನ ನೋಡಿದ ಅರ್ಜುನ್ನೇ ಬೇರೆ, ಇವತ್ತು ನೋಡ್ತಿರೋ ಅರ್ಜುನ್ನೇ ಬೇರೆ ಅಂತಾನೆ. ಯಾಕೆ ಹೀಗೆ ಕುಣಿತಿದ್ಯಾ ಅಂತಾನೆ ಅರ್ಜುನ್. ಸ್ವಂತ ಅಪ್ಪನ ವಿರುದ್ಧನೇ ಹೋರಾಡಿ ನನ್ನ ಮಗಳನ್ನು ಈ ಮನೆಗೆ ಮತ್ತೆ ಕರ್ಕೊಂಡು ಬಂದ್ಯಲ್ಲ, ಇದು ಸಾಮಾನ್ಯ ಕತೆ ಅಲ್ಲ ಅಳಿಮಯ್ಯ, ಸೂಪರ್ ಹಿಟ್ ಕತೆ ಅಂತಾನೆ ಶ್ರೀಮಂತ. ಇವತ್ತು ನಾನು ಭಾರ್ಗವಿ ಒಂದಾಗೋಕ್ಕೆ ಮುಖ್ಯ ಕಾರಣನೇ ನೀನು ಅಂತಾನೆ ಅರ್ಜುನ್. ನಾನಾ ಅಂತಾನೆ ಶ್ರೀಮಂತ. ಹೌದು ಮಾವ, ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆದಾಗ ಎಲ್ಲರೂ ನಮ್ಮನ್ನು ದೂರ ಮಾಡೋಕ್ಕೆ ಕಾಯ್ತಿದ್ರು, ಆದರೆ ನೀನು ನಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ನಾನು ತಪ್ಪು ಮಾಡಿದಾಗ ಕಿವಿ ಹಿಡಿದು ಅರ್ಥ ಮಾಡಿಸಿದೆ ಅಂತಾನೆ ಅರ್ಜುನ್. ನೀವಿಬ್ಬರು ಯಾವಾಗಲೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ ಅಂತಾನೆ ಶ್ರೀಮಂತ. ಭಾರ್ಗವಿ ಅವರನ್ನು ಬಿಟ್ಟಿರೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಅವರನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕರ್ಕೊಂಡು ಬಂದು ಅವರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ, ಇನ್ಮುಂದೆ ಹಾಗಾಗಲ್ಲ, ಯಾರಿಂದನೂ ಅವರಿಗೆ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ. ಹೆಸರಿಗೆ ಅರ್ಜುನ್ ಆದರೂ ಅಪ್ಪನ ವಿರುದ್ಧ ಹೋರಾಡಿದ ಬೊಬ್ರು ವಾಹನ ಅಳಿಮಯ್ಯ. ಮಾವನ ವಿರುದ್ಧ ನಿಂತವರಲ್ಲಿ ನೀನು ಭಾರ್ಗವಿ ಇಬ್ಬರೇ ಅನಿಸುತ್ತೆ ಅಂತಾನೆ ಶ್ರೀಮಂತ. ನೋಡು ಮಾವ, ನಮ್ಮ ಹೋರಾಟ ಡ್ಯಾಡ್ ವಿರುದ್ಧ ಅಲ್ಲ, ಮನೆಯವರನ್ನ ಬೇರೆ ಬೇರೆ ಮಾಡೋದು ಅಲ್ಲ, ಕೆಟ್ಟ ಶಕ್ತಿಗಳನ್ನು ದೂರ ಮಾಡಿ ಡ್ಯಾಡ್ಗೆ ನಿಜ ಅರ್ಥ ಮಾಡಿಸೋಕೆ, ನಿಜವಾದ ಸಂಧಿಯನ್ನು ನ್ಯಾಯ ಕೊಡಿಸೋದು, ಆಮೇಲೆ ನಾವೆಲ್ಲರೂ ಒಟ್ಟಿಗೆ ನೆಮ್ಮದಿಯಾಗಿರೋದು ಅಂತಾನೆ ಅರ್ಜುನ್. ನಿನಗೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಅಳಿಮಯ್ಯ, ನಿನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಮಾಡೋಕ್ಕಾಗುತ್ತಾ ಅಂತಾನೆ ಶ್ರೀಮಂತ. ಅದೇನು ಹೇಳಿ ಮಾವ ಅಂತಾನೆ ಅರ್ಜುನ್. ಈ ಕೇಸೆಲ್ಲ ಮುಗಿದ ಮೇಲೆ ಈ ಶಕ್ತಿ ಪ್ರಸಾದ್ ಅವರು ಕುರ್ಚಿ ಹೋಗ್ಬೋದಲ್ವಾ ಅಂತಾನೆ ಶ್ರೀಮಂತ. ಹೋಗ್ಬೋದು, ಹೇಳೋಕ್ಕಾಗಲ್ಲ ಅಂತಾನೆ ಅರ್ಜುನ್. ಶಕ್ತಿ ಪ್ರಸಾದ್ ಅವ್ರ ಮಗಳಿದ್ದಾಳಲ್ಲ ಧನಲಕ್ಷ್ಮಿ, ವಂದನ, ಅವಳಿಗೆ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಶ್ರೀಮಂತ. ಅವಳು ಒಪ್ಪಿ ಮದುವೆ ಆಗ್ತೀನಿ ಅಂದರೆ ಧಾರಾಳವಾಗಿ ಮದುವೆ ಆಗು, ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತಾನೆ ಅರ್ಜುನ್. ಅಳಿಮಯ್ಯ, ನೀನು ನನ್ನ ಪಾಲಿನ ದೇವರು ಅಂತ ಅರ್ಜುನ್ನ ತಪ್ಕೋತಾನೆ ಶ್ರೀಮಂತ. ಈಚೆ ಭಾರ್ಗವಿ ಸಂಧ್ಯನ ಹತ್ರ ನೀನು ಯಾರ ಮನೆಯಲ್ಲಿದೆಯಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಗ JP ಸರ್ ಮನೆ ಅಂತಾಳೆ. ಹಾಗೆ ಮೇಲಿನ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ನಿನ್ನ ಹೆಸರೇನು ಅಂತಾಳೆ. ಆಗ ರಮ್ಯಾ ನನ್ನ ಹೆಸರು ಅಂತ ಸಂಧ್ಯಾ ಬಾಯಿ ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.